16 ஆண்டுகளாக ஊழியம் செய்து வரும் நாடு வெளிநாடுகளில் கத்தோலிக்க திருச்சபையின் சத்தியங்களை உரைத்து வரும் முன்னாள் சினிமா நடிகர், இன்று இயேசுவின் சீடராக இருக்கும் பிரதர் ஜார்ஜ் தரகன். ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ. ನೋಡ್ಬೇಡ ಕಣೋ, ಮದ್ವೆ ಆಗ್ತಿದ್ಯಾ, ಯಾಕೋ ನೋಡ್ತೀಯ ಮಗನೇ? ಹಲೋ, ಕಾಮನ್ ತೇರಿದ್ದಂಗಿದ್ದಾಳಲ್ಲೋ, ಇವಳನ್ನ ಮದ್ವೆ ಮಾಡ್ಕೊಳ್ಳೋನು ಪುಣ್ಯವಂತ. ಭಿಕ್ಷೆ ಬೇಡಕ್ ಬಂದಿರೋ ನಾಯಿ ನನ್ ತಂಗಿ ನೋಡಿ ಚೊಲ್ ಸುರಿಸ್ತೀಯ. ಈಗ ನಿನ್ನ ಹೆಣ್ಣಿನ ಮನೆಗೆ ಹೋಗು. ಹೋಗಿ ನಿನ್ನ ಈ ಸುಂದರವಾದ ಮೂತಿನ ತೋರಿಸಿ ಇದನ್ನ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ಹೇಳು. ಹೇಳೋದಿದ್ರೆ ನಾನೇ ಬಂದು ಹೇಳ್ತೀನಿ, ನಿನ್ ಮದುವೆ ನಿಲ್ಲಿಸ್ತೇನೆ. ಇದು ಬರೀ ನನ್ ತಂಗಿ ನೋಡಿದವ್ರಿಗೆ ಮಾತ್ರ ಅಲ್ಲ, ನನ್ ತಂಗಿ ವಿಷಯ ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಿದವ್ರಿಗೂ ಇದೇ ಗತಿ. ಮಾಳಿ 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 ತಗಳೆ ಸ್ವೀಟ ಮಾಳಿ ಮಾಳಮ್ಮ. ಮಾಳಿ ಗಿಳಿ ಅಂದ್ರೆ ನಾ ಸುಮ್ಕಿರಕ್ಕಿಲ್ಲ ನೋಡು. ಅಲ್ಲ, ನಿನ್ನ ಹೆಸರೇ ಮಾಳಿ. ಮಾಳಿ ಅಲ್ದೆ ನಿನ್ನ ಏನೇ ಕರಿಬೇಕು? ಮಾಲಾಶ್ರೀ ಅಂದ್ರೆ ನ್ಯಾಲ್ಗೆ ಬಿದ್ದೋಗುತ್ತಾ? ನನ್ ಮಾಲಾಶ್ರೀ, ನಂಗೆ ಇದು ಇಷ್ಟ ಆಗಕ್ಕಿಲ್ಲ, ತೆಗಿ. ನಿನಗೆ ಅದ್ ಏನ್ ಬೇಕು ಹೇಳು, ತಂದ್ಕೊಡ್ತೀನಿ ನಾನು, ತಿನ್ನು ಅಂತೆ. ನಂಗೆ ಇಲ್ಲೇನೇ ಮಾಡ್ತಾ ಇದ್ದಿ? ಡ್ಯೂಟಿ ಸಮಯ ಅವಳಿ ನೀರ್ ಹೆಂಗ್ ಆಗ್ತದ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅವಳು ನೀರ್ ಹಾಕೋದು ಹೇಗೆ ಚೆನ್ನಾಗ್ ಗೊತ್ತು, ನಿನ್ ಕೆಲಸ ಏನ್ ಮಾಡೋಗು. ಅಪರಿಚಿತಳಾದ ಅವಳಿಗೆ ಅನ್ನ ಕೊಡೋಕೆ ನಿನಗೆ ಯಾಕೋ ಇಷ್ಟ ಆತ್ರ? ಹಸುವಿನ ತಾಪ ನಿಮಗ್ ತಟ್ಟಿಲ್ಲ ಅಂತ ಕಾಣುತ್ತೆ ಮೇಡಮ್. ಕ್ಷಮಿಸಿ ಸಾಹೇಬ್ರೆ, ಈ ಹುಡುಗಿನ ನೋಡಕ್ ಮಾತ್ರ ಪರ್ಮಿಷನ್, ಮುಟ್ಟಕ್ಕಲ್ಲ. ಇದು ಮೇಡ ಮಾಡ್ರು. ನಿಮ್ ಮೇಡಮ್ ಚರಿತ್ರೆ ಎಲ್ಲ ನನಗೆ ಗೊತ್ತು ಕಣೋ, ಸುಮ್ಮನೆ ನಿಂತ್ಕೊಳ್ಳಲಿ. ಬಾ ಒಳಗಡೆ ಹೋಗೋಣ. ನನ್ನ ಮೈ ಮುಟ್ಟಂಗಾದನಲ್ಲಿ ಸಿರ್ಪಗಳು ನನ್ನ ಮಗನೇ. ಹುಡುಗಿ ನೋಡಿದ್ರ? ಬರೀ ನೋಡದೆ ಏನೋ. ಈ ನನ್ನ ಮಗನಿಗೆ ಅವನಾರು ಒದಿತನ ಅಂತ ಕಾಯ್ತಾ ಇದ್ದೆ. ಏನ್ ಮಾಡ್ತಾ ಸಾಹೇಬ್ರೆ ಏನ್ ನೋಡ್ತಾ ನಿಂತ್ಕೊಂಡ್ಬಿಟ್ಟಲ್ಲ? ಪೊಲೀಸು ಫೋನ್ ಮಾಡಿ. ನಾನ್ ಮಾಡಿರೋ ಸಾಚಾ ಕೆಲ್ಸ, ಅವನ್ ನನಗ್ ಕೊಟ್ಟಿರೋ ಗೂಸ ಎರಡನ್ನೂ ನಾಳೆ ಒಂದ್ ಪ್ರೆಸ್ ಕಾನ್ಫರೆನ್ಸ್ ಕರೆದು ಅವರೆಲ್ಲರ ಎದುರುಗಡೆ ಹೇಳ್ತೀನಿ. ಹೋಗೋಬೇಕು. ಇಂಥ ವಿಷಯ ಎಲ್ಲ ಗುಟ್ಟಾಗಿರ್ಬೇಕಯ್ಯ. ಸಾಹೇಬ್ರೆ, ನನ್ ತಂಗಿ ವಿಷಯ 4 ಸೀಮೆ ಹಸು, ಬ್ಯಾಂಕ್ ಲೋನು ಎಲ್ಲ ಕೊಡ್ಸಿದ್ನಲ್ಲೋ, ಇನ್ನೇನಾಗ್ಬೇಕು? ದರ್ಖಾಸ್ತಲ್ ಜಮೀನು ಅದು ನನ್ ಪೋರ್ಟ್ಫೋಲಿಯೋ ಅಲ್ಲ ಕಣೋ. ಲೇ ಪೀಡೆ. ಜೈಲ್ಗೆ ಹಾಕಿದ್ದಕ್ಕೆ ರೋಸ ಉಕ್ಕಿ ನಾವು ಪೊಲೀಸ್ ಕೆಲ್ಸಕ್ಕೆ ರಾಜೀನಾಮೆ ಕೊಡದೆ ತಲೆ ಬಗ್ಗಿಸ್ಕೊಂಡು ನಡೆದಿದ್ರೆ ಈಗ ಇವರೆಲ್ಲ ತಲೆ ಬಗ್ಗಿಸ್ತಿದ್ರಲ್ಲ. ಇವರಿರ್ಲಿ ಕಮಿಷನರ್ ಸಾಹೇಬ್ರು 15 ದಿವಸಕ್ಕೊಂದ್ಸಲ ನಮ್ಮ ಮುಂದೆ ತಲೆ ಬಗ್ಗಿಸ್ತಾರಲ್ಲ, ಆಗ್ಲೇ ನಂಗೆ ಖುಷಿ ಕಂಡ್ಲ. ಅವ್ರ ತಲೆ ಬಗ್ಸೋದೆಲ್ಲ ಬಂತು, ಅವ್ರ ತಲೆ ಬೋಸದಿದೆ. ಆಗ ನೋಡು ಮಜಾವ. ಒಂದು ತಿಥಿ ಮಾಡಿಸ್ತೀನಿ. ಸಂಜು, ಈಗಲೇ ಹೋಗಿ ಪುರೋಹಿತರಿಗೆ ಹೇಳು, ನಾಳೆ ಬೆಳಿಗ್ಗೆ ಇವರಿಬ್ಬರಿಗೂ ಮದುವೆ. ರಣಧೀರ, ಅವನು ಮದುವೆ ಮಾಡಿ ಮುಗಿಸೋದಕ್ಕಿಂತ ಮುಂಚೆ ನಾನ್ ದೋಸ್ತ್ ಬಿಲ್ಲಾ ಕೈಲಿ ಅವನ್ ತಿಥಿ ಮಾಡಿಸ್ತೀನಿ. ನಾನ್ ಇಲ್ಲಿಗೆ ಬಂದಿರೋದು ಬರೀ ನನ್ ತಂಗಿನ ಕರ್ಕೊಂಡು ಹೋಗೋದಕ್ಕೆ ಮಾತ್ರ. ಯಾರಾದ್ರೂ ಅಡ್ಡ ಬಂದ್ರೆ ಈ ಏರಿಯಾನೇ ಸ್ಮಶಾನ ಆಗೋಗುತ್ತೆ. ಹುಷಾರ್. ಅಣ್ಣವ್ರೆ ಅಡ್ಡಿದ್ದೆ ಅಣ್ಣವ್ರೆ. ಯಾರು ನೀವು? ನೀವು ಅಂತ ನನಗೆ ಗೌರವ ಕೊಟ್ಟಲ್ಲ ಅಣ್ಣವ್ರೆ, ನನ್ಗೆ ಅಷ್ಟೇ ಸಾಕು ಅಣ್ಣವ್ರೆ. ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು, ನೀವ್ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ಅಣ್ಣವ್ರೆ. ಈಗ ಕಂಪ್ಲೇಂಟ್ ಕೊಟ್ಟು ನಿಂತಿರೋ ಹೆಂಗ್ಸಿನ ಆ ಅಪರಾಧಿ, ಆ ಬೇವರ್ಸಿ, ಆ ಬಿಕ್ರಾಸಿ
ನಾನೇ ಅಣ್ಣ ಅವ್ರೆ ಸೈಕಲ್ ಶಾಪ್ ಕೃಷ್ಣಪ್ಪ. ಇಲ್ಲಿ ನೋಡಿ. ನೀವೇನು ಹೇಳಬೇಡಿ ಅಪ್ಪ ಅವ್ರೆ. ಅಣ್ಣ ಅವ್ರು ಏನಾದ್ರು ಈ ಕೇಸ್ ಡೀಲ್ ಮಾಡ್ತಾರೆ ಮೊದ್ಲೇ ಏನಾದ್ರು ನನಗೆ ಗೊತ್ತಾಗ್ಬಿಟ್ಟಿದ್ರೆ ನಾನು ಆ ಮನೆ ಕಡೆ ಸುಳಿತಿರ್ಲ ಅಪ್ಪ ಅವ್ರೆ. ನಾನು ಹೇಳೋದು ಮದುವೆ ಆಗೋವರೆಗೂ ಚೆನ್ನಾಗಿ ನಕ್ ಬಿಡಿ. ಮದುವೆ ಆಗಿ ಮೇಲೆ ಮೇಲೆ ಮಕ್ಕಳಾಗಲಿ. ಈಗ ಹೇಗೆ ನಗ್ತಾ ಇದ್ದೀರಾ? ಮಕ್ಕಳಾದ್ಮೇಲೆ ನೀನ್ ಬಾಳ ಮರ್ಯಾದಸ್ತ. ನೀನ್ ಭಟ್ರ ಮಗಳಿಗೆ ಲೈನ್ ಹೊಡಿತಾರ ನನಗ್ ಗೊತ್ತಿಲ್ವಾ? ಜಾಕಿ ಕೊಡಮ್ಮ, ಅದೇನು HMT ವಾಚ್ ಅಲ್ಲ ಕಣೋ, ಇಂಪೋರ್ಟೆಡ್ ವಾಚು. ಕೊಟ್ಬಿಡ ಸಂದೇಶ ಇವನಿಗೆ. ಇಂಪೋರ್ಟೆಡ್ ಅಂತ ಕೊಟ್ಬಿಟ್ರೆ ಹೋಗ್ಲಿ. ಎಲ್ಲ ಸೇರಿ ನಾನು ಕೂಲ್ ಮಾಡ್ತೀರೇನ್ರ? ಹುಡುಗಿರ್ನ ವಾಚ್ ಮಾಡ್ತಾ ಮಾಡ್ತಾ ನಿಂದ್ರಿಷ್ಟು ವಾಚೆ ಕಳ್ಕೊಂಡ್ಬಿಟ್ಟಿಲ್ಲಮ್ಮ. அனைவரையும் அன்பு செய்ய ஆவியே வரம் தாரும், பகைவர்களை மன்னித்திட ஆவியே வல்லமை தாரும். அனைவரையும் அன்பு செய்ய ஆவியே வரம் தாரும், பகைவர்களை மன்னித்திட ஆவியே வல்லமை தாரும். அக்னியின் அபிஷேகமே பரிசுத்த ஆவியே, புதிய படைப்பாக என்னை மாற்றுமே. சோதனை எல்லாம் நான் வெல்ல வேண்டும், பரிசுத்தரே வரம் தாரும். சோதனை எல்லாம் நான் வெல்ல வேண்டும், பரிசுத்தரே வரம் தாரும். வேதனை எல்லாம் நான் தாங்க வேண்டும், பரிசுத்தரே வல்லமை தாரும். வேதனை எல்லாம் நான் தாங்க வேண்டும், பரிசுத்தரே வல்லமை தாரும். அக்னியின் அபிஷேகமே பரிசுத்த ஆவியே, புதிய படைப்பாக